ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲಿಯುತ್ತಾ ಭಾರತೀಯರೆಲ್ಲರಿಗೂ 150 ಕೋಟಿ ಭಾರತೀಯರಿಗೂ ಬಸವ ಕಲ್ಯಾಣದ ಭೂಮಿಯಿಂದ ಈ ಮುಂಜಾನೆಯ ಸರ್ವರಿಗೂ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮಪುರಾಣ ರಾಕ್ಷಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಈ ಎಲ್ಲ ಪುರಾಣಗಳು ಕರ್ಮಕ್ಕೇ ಮೊದಲು, ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮ ದೇವ. ಮಹಾತ್ಮ ಬಸವಣ್ಣನವರು ಇವತ್ತು ದೇಶದಲ್ಲಿ ಕಥೆಗಳನ್ನು ಹೇಳೋದ್ರ ಮೂಲಕ ಏನೇನೋ ಹೇಳಿ ಅವರವರ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಜಗಳಗಳು, ಅದು ಇದು ಇಂಥದ್ದು ಕಥೆಯ ಮೂಲಕ ಜನರಿಗೆ ಪ್ರವಚನ ಹೇಳಿ ಮುಗಿಸುತ್ತಾರೆ. ಆದರೆ ನಮ್ಮ ಬಸವ ಕಲ್ಯಾಣದ ಶರಣರು ಈ ಎಲ್ಲ ಕಥೆಗಳಿಗೆ ಮೀರಿ ಸೃಷ್ಟಿಕರ್ತ ಜಗದೀಶ ಎಲ್ಲ ಜಗತ್ತಿನ ಮಾನವ ಜೀವರಾಶಿಗಳಿಗೆ ಹುಟ್ಟಿಸಿ ಅವುಗಳಿಗೆ ಮಳೆ ಬೆಳೆ ಕೊಟ್ಟು ಸಲ್ಲತಕ್ಕಂಥ ಜಗದೀಶ ಎಲ್ಲಿದ್ದಾನೆಂದರೆ, ಬಸವಣ್ಣನವರು ಹೇಳುತ್ತಾರೆ ಇನ್ನೊಂದು ವಚನದಲ್ಲಿ, ಕರಿಯ ಕನ್ನಡಿ ಒಳಗೆ ಅಡಗಿದಂತೆ ಎನ್ನೊಳಗೆ ನೀನು ಅಡಗಿದಿ ಕೂಡಲ ಸಂಗಮ ದೇವ. ಅಡಗಿದೆ ಅಂದರೆ ಕಾಣಿಸುವ ಇಲ್ಲ, ಆದರೆ ಪ್ರತಿಯೊಬ್ಬರ ಒಳಗಡೆ ಇದ್ದಾನೆ ಎಂದು ನಾವು ಆತ್ಮಸಾಕ್ಷಿಯಿಂದ ಬದುಕಲು ಕಲಿಸಿದ್ದಾರೆ ನಮ್ಮ ಬಸವಣ್ಣನವರು. ಆದರೆ ಏಕದೇವ ಉಪಾಸನೆಯನ್ನು ತಿಳಿಸುತ್ತಾ ಹೋದರೆ ಇವತ್ತು ಭಾರತ ದೇಶದಲ್ಲಿ ಅನೇಕ ಅಪರಾಧಗಳು ಕಡಿಮೆ ಆಗ್ತಾ ಇದ್ವು, ಆದರೆ ಆ ಥರ ಮಾಡಿಲ್ಲ. ಇನ್ನೊಂದು ಬಸವಣ್ಣನವರ ವಚನ. ಗೀತವ ಹಾಡಿದರೇನು, ಶಾಸ್ತ್ರ ಪುರಾಣಗಳು ಕೇಳಿದರೇನು, ವೇದಾಂತಗಳನ್ನು ಓದಿದರೇನು, ಈ ಮನವಲಿದು ಲಿಂಗ ಜಂಗಮ ಪೂಜಿಸಲರಿಯದವರು ಎಲ್ಲ ಬಲ್ಲ ಅನುಭಾವಿಗಳಾದರೇನು, ಭಕ್ತಿ ಇಲ್ಲದವರ ವಲ್ಲನು ನಮ್ಮ ಕೂಡಲ ಸಂಗಮ ದೇವ. ನಾನು 26 ವರ್ಷಗಳ ಹಿಂದೆ ಬೀದರ್ ಜಿಲ್ಲೆಯಲ್ಲಿ ಬೊಮ್ಮರೆಡ್ಡಿ ಕಾಲೇಜಿನಲ್ಲಿ ನಮ್ಮ ಶ್ರೀ 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 ಸಿದ್ದೇಶ್ವರ ಸ್ವಾಮೀಜಿರವರ ಪ್ರವಚನ ನಡೀತಾ ಇತ್ತು. ಅಲ್ಲಿ ಹೋಗಿದ್ದೇವೆ ನಾವು 5-6 ಜನ ಕೂಡಿ. ಯಾಕೆಂದರೆ ಆವಾಗ ನಾನು ಭಾಳ ವಚನ ಓದೋ ಹವ್ಯಾಸ ನನಗಿತ್ತು. ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು, ಜಗತ್ತಿನಲ್ಲಿ ಗೀತಾ ಎಂಬ ಗ್ರಂಥ ಮಹಾನ್ ಗ್ರಂಥವಿದೆ ಅಂತ ಹೇಳಿದರು. ಆದರೆ ಬಸವಣ್ಣನವರು ಏನು ಹೇಳ್ತಾರೆ, ಈ ಗೀತಾ ರಾಮಾಯಣ ಮಹಾಭಾರತ ಇವೆಲ್ಲ ಹೆಣ್ಣು ಹೊನ್ನು ಮಣ್ಣಿಗಾಗಿ ಬಡಿದಾಡಿ ಹಾಳಾಗಿ ಹೋಗಿರ್ತಕ್ಕಂಥ ಕಥೆಗಳು ಅಂತ ಹೇಳ್ತಾರೆ. ನಮ್ಮ ಬಸವ ಕಲ್ಯಾಣದ ಜಗಜ್ಯೋತಿ 12ನೇ ಶತಮಾನದ ಬಿಜ್ಜಳ ರಾಜರ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ದೇಹವೇ ದೇವಾಲಯ ಎಂದು ಹೇಳಿದ್ರಲ್ಲ, ಈ ತತ್ವವನ್ನು ಪ್ರತಿಯೊಬ್ಬರೂ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಬೆಳೆಸಬೇಕಾಗಿದೆ. ಆದರೆ ಈ ಕಥೆಗಳು, ಈ ಪುರಾಣ ಪ್ರವಚನಗಳು ಎಲ್ಲದರಿಂದ ಯಾರೂ ಕೂಡ ಬದಲಾವಣೆ ಆಗುವುದಿಲ್ಲ ಅಂತ ಹೇಳ್ತಾರೆ ಬಸವಣ್ಣನವರು. ಅದಕ್ಕೆ ಪುರಾಣವೆಂಬುದು ಪುಂಡರ ಗೋಷ್ಠಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ತರ್ಕ ಎಂಬುದು ತಗರದ ಹರಟೆ, ಈ ಥರ ಅಲ್ಲಮಪ್ರಭುರವರು ಕೂಡ ಹೇಳಿದ್ದಾರೆ ಎಲ್ಲ ಶರಣರು. ಆದ್ದರಿಂದ ಇವತ್ತು ಬೇಕಾಗಿದ್ದು ಈ ಪುರಾಣ ಅದು ಇದು ಬೇಕಾಗಿಲ್ಲ, ನಿಜವಾಗಿರ್ತಕ್ಕಂಥ ಶರಣರ ವಚನಗಳು. ಆ ವಚನಗಳು ಏನು ಹೇಳುತ್ತವೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರುಗಳೂ ದೇವರಲ್ಲ, ಕ್ಷೇತ್ರ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದವುಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ. ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಈ ತತ್ವ ತಿಳಿಸಿದವರು ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಎಂದು ಹೇಳಲು ನಾವೆಲ್ಲರೂ ಹೆಮ್ಮೆ ಪಡಬೇಕು. ಬಸವಣ್ಣನವರ ವಿಚಾರಗಳನ್ನು ತಿರುಚುವ ಕಾರ್ಯ ಯಾರೇ ಮಾಡಲಿ ಅದು ಮಹಾನ್ ಪಾಪದ ಕಾರ್ಯವಾಗುತ್ತದೆ. ಅಂಥ ಪಾಪದ ಕಾರ್ಯವನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ವಚನಗಳ ಭಾವಾರ್ಥ ಏನಿರುತ್ತಲ್ಲ, ಈಗ ನಾನು ಹೇಳಿಲ್ಲ
ಕಲ್ಲು ಮಣ್ಣು ಮಾನವ ನಿರ್ಮಿತಿ ಇವೆಲ್ಲದ್ರಿಂದ ಏನು ಸಿಗುವುದಿಲ್ಲಪ್ಪ. ನಿಮ್ಮ ಅಂತರಂಗದ ಜ್ಯೋತಿ ಏನಿದೆಯಲ್ಲ, ಇಡೀ ಜಗತ್ತವನ್ನು ಕಾಣಿಸಿ ತೋರಿಸಿ ನಮ್ಮೆಲ್ಲರನ್ನ ಮಾಡಿ ನಮ್ಮೊಳಗೆ ಇದ್ದು ಜಗತ್ತವನ್ನು ತೋರುವ ದಾತ ಎಲ್ಲಿದ್ದಾನೆ ಅಂತೇಳಿ ಇದನ್ನ ಯಾಕೆ ಪರಿಪೂರ್ಣವಾಗಿ ಜನಮನಕ್ಕೆ ಮುಟ್ಟಿಸುವ ಕಾರ್ಯ ಮಾಡುತ್ತಿಲ್ಲ? ನನ್ನಂತ ಒಬ್ಬ ವ್ಯಕ್ತಿ ಕನ್ನಡದ ವಚನಗಳಿವೆಯಲ್ಲ, ಈಗ ಕೆಲವರು ಜನರ ಮಧ್ಯೆ ಗೊಂದಲ ಸೃಷ್ಟಿ ಮಾಡೋ ಸಲುವಾಗಿ ಬಸವಣ್ಣನವರು ಹೀಗೆ ಹೇಳಿದ್ದಾರೆ, ಬಸವಣ್ಣನವರು ಹಾಗೆ ಹೇಳಿದ್ದಾರೆ, ಆ ಎದುರು ಕುಂತು ಕೇಳ್ತಕ್ಕಂಥ ಜನ ಯಾರು ಕೂಡ ಅವ್ರಿಗೆ ವಚನ ಓದ್ರಿ ಅಂತ ಹೇಳೋದಿಲ್ಲ, ಅದರಲ್ಲಿ ಭಾವಾರ್ಥ ಕೂಡ ಹೇಳಿದ್ರು. ಆ ಜಗಲಿ ಮೇಲಿನ ದೇವ್ರ ತೆಗೆ ಅಂತಿದ್ದಾರೆ, ಇವ್ರು ಹಿಂಗಂತಿದ್ದಾರೆ, ಗುಡಿ ಹೋಗೋಣ ಅಂತಿದ್ದಾರೆ, ಎಲ್ಲ ಅಪಪ್ರಚಾರ ಮಾಡುತ್ತಿದ್ದಾರೆ. ಶರಣರು ಏನು ಹೇಳ್ತಾರಪ್ಪ ಅಂದರೆ, ನಿಮ್ಮ ಶರೀರವೇ ದೇವಾಲಯವಿದೆ, ನಿಮ್ಮ ಒಳಗೆ ಸೃಷ್ಟಿಕರ್ತ ಇದ್ದಾನೆ, ನಿಮ್ಮ ಮೂರ್ತಿ ತಾಯಿಯ ಗರ್ಭದಲ್ಲಿ ತಯಾರಾಗಿದೆಯಲ್ಲ, ಮತ್ತೆ ಅಲ್ಲಿ ತಾಯಿ ಗರ್ಭದಲ್ಲಿ ಮೂರ್ತಿ ಯಾರು ಮಾಡಿದ್ರಪ್ಪ? ಬಸವಣ್ಣ ಹೇಳಿದ ವಚನಗಳು ಸುಳ್ಳಾಗ್ತವ? ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ. ನೀ ಕೇಳಯ್ಯ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಈ ಸ್ಥಾವರಗಳಿಗೆ ಶರಣರು ತಿರಸ್ಕಾರ ಮಾಡಿದ್ದಾರೆ. ಸ್ಥಾವರಕ್ಕೆ ಅಳಿವಂದರೆ ಅವು ನಮಗೇನು ಕೊಟ್ಟಿಲ್ಲ, ಕೊಡುವುದಿಲ್ಲ. ಮತ್ತೆ ನಾವು ಸತ್ಯವನ್ನು ಅರಿಯದೆ ಹೀಗೆ ಬಂದು, ಅದಕ್ಕೆ ಬಸವಣ್ಣ ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ. ಸತ್ಯದ ನಿಲವನ್ನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯದೆ, ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮ ಊರಲ್ಲ, ಈ ಶರೀರವೇ ಒಂದು ಕೂಡಲ ಸಂಗಮ, ಈ ಜಗತ್ತವೇ ಒಂದು ಕೂಡಲ ಸಂಗಮ. ದೇವನ ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ ಅಂಥೇಳಿ ಯಾಕೆ ಹೇಳಿದಾರಪ್ಪ? ಈ ಜನರಿಗೆ ಈ ಸತ್ಯವನ್ನು ತಿಳಿಸ್ಬೇಕಾಗಿತ್ತಲ್ಲ. ಎಲ್ಲರೂ ಎಲ್ಲ ವಚನಗಳು, ಬಹಳಷ್ಟು ಜನಗಳು ಬಸವಾದಿ ಶರಣರ ವಚನಗಳನ್ನು ತೆಗೆದುಕೊಳ್ಳುತ್ತಾರೆ, ಮತ್ತೆ ದಿಕ್ಕು ಬದಲಾಯಿಸುವ ಕಾರ್ಯ ಮಾಡುತ್ತಾರೆ. ಇದು ಹೀಗೇ ಮಾಡ್ತಕ್ಕಂಥದ್ದು ಪದ್ಧತಿ ಮಾಡುತ್ತಾ ತಮ್ಮನ್ನೇ ಮೆರೆಸಿಕೊಂಡರಲ್ಲ ಅಂಥೇಳಿ ಬಸವಣ್ಣ ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಪುರಾಣದ ಹಿರಿಯರು, ಇವರೆಲ್ಲರೂ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ. ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವನು ನಮ್ಮ ಕೂಡಲ ಸಂಗಮ ದೇವ. ಸುಳ್ಳದ ನಾ ವಚನ ಇದು. ಜೀವಗಳಲ್ಲಿ ದೇವರನ್ನ ಕಾಣುವ ತತ್ವ ಈ ಜಗತ್ತಿಗೆ ಯಾರಾದರೂ ತಿಳಿಸಿದೆ ಆದರೆ ನಾನು ಹೆಮ್ಮೆಯಿಂದ ಹೇಳುತ್ತೇನೆ, ನಮ್ಮ ಒಳಗಿನ ಅಜ್ಞಾನದ ಕಸವನ್ನು ತೆಗೆಯುವ ಸಲುವಾಗಿ ಕೂಡ ವಚನಗಳಿವೆ. ಇಲ್ಲಿ ಒಳಗಡೆ ಸ್ವಚ್ಛವಾದ ನಂತರ ಮನಸ್ಸನ್ನ ಶುದ್ಧಿಯನ್ನಾಗಿಟ್ಟುಕೊಂಡು ಯಾವ ವ್ಯಕ್ತಿ ದಿನನಿತ್ಯ ಅಂತರಂಗದ ದೇವನ ಜೊತೆ ಒಂದಾಗಿ ಧ್ಯಾನಿಸುತ್ತಾನಲ್ಲ, ಧನ್ಯವಾದಗಳು ಹೇಳ್ತಾನಲ್ಲ, ಅವನೇ ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಮಾಡಿಕೊಳ್ಳುತ್ತಾನೆ. ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ತುರುಗಾಯಿ ರಾಮಣ್ಣ, ಒಕ್ಕಲಿಗ ಮುದ್ದಣ್ಣ, ನೂಲಿಯ ಚಂದಯ್ಯ, ಕಿನ್ನರಿ ಬೊಮ್ಮಯ್ಯ, ಹಡಪದ ಅಪ್ಪಣ್ಣ, ಸಿದ್ದರಾಮೇಶ್ವರರು, ಅಕ್ಕ ಮಹಾದೇವಿರವರು, ಕಾಶ್ಮೀರದ ರಾಜ್ಯ, ಅಫ್ಘಾನಿಸ್ತಾನ್ ಮುಸ್ಲಿಂ. ನಾನು ಇವತ್ತು ಕೂಡ ಹೇಳ್ತೀನಿ, ಇವೆಲ್ಲ ಹೇಳ್ತಾ ಹೋದ್ರೆ ಭಾಳ ದೊಡ್ಡ ಪಟ್ಟಿದೆ. ಮುಂದಿನ ದಿನಗಳಲ್ಲಿ ಮುಸಲ್ಮಾನರು, ಕ್ರೈಸ್ತರು ಏನು ಹೋಗಿದ್ದಾರಲ್ಲ ಬಸವಣ್ಣನ ಧರ್ಮ ಬಿಟ್ಟು, ಈ ಮನುವಾದಿಗಳು ಪ್ರಚಾರ ಮಾಡಲಾರ್ದ ಸಲುವಾಗಿ ಇವರು ಕರ್ಕೊಂಡಿಲ್ಲಲ್ಲ ಯಾರೇನು. ನಾನು ಅವರೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಬಸವಣ್ಣನ ಕಾಲದಲ್ಲಿ ಯಾರ್ಯಾರು ಬಸವಣ್ಣನವ್ರ ವಿಚಾರದಲ್ಲಿ ಇದ್ದಿರಲ್ಲ, ನೀವೆಲ್ಲರೂ ನಿಮ್ಮೆಲ್ಲರನ್ನ ಕೈ ಜೋಡಿಸಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ದೇಶದಲ್ಲಿನ ಈಗೇನು ಜಾತಿ ಭೇದ ಭಾವ, ದೇವರ ಧರ್ಮದ ಮೇಲೆ ಜಗಳ ಮಾಡ್ತಾ ಇದ್ದಾರಲ್ಲ, ಬೆಂಕಿ ಹಚ್ತಾ ಇದ್ದಾರಲ್ಲ, ಅದೆಲ್ಲ ತನ್ನಷ್ಟಕ್ಕೆ ತಾನೇ ನಿಲ್ಲಬೇಕಾದರೆ ಯಾವ ರೀತಿ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಬಸವಂತಪ್ಪ ಅಂತಕ್ಕಂಥವ್ರೊಬ್ಬ ಅವರು ಬಸವಣ್ಣ ಜಗಜ್ಯೋತಿ ಬಸವಣ್ಣ ಹೆಸರ ಮೇಲೆ ಪ್ರಮಾಣ ಮಾಡಿದಾರಲ್ಲ, ಮಂತ್ರಿ ಪದವಿ ಕರ್ತವ್ಯ ಮಾಡೋ ಸಲುವಾಗಿ, ಆ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಬಸವ 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 ಅಂಥೇಳಿ ಈ 33 ಭಾಷೆಯಲ್ಲಿ ಗ್ರಂಥ ಸಿಗ್ತವೆ, ಓದ್ಕೊಳ್ರಿ. ನೀವು ಆರಾಮ್ ಸರಿಯಾಗಿ ಬಿದ್ದುಬಿಡ್ರಿ ಮನೆಯಲ್ಲಿ. ಏನಿಲ್ಲ, ಆ ಕಡೆ ಈ ಕಡೆ ಸುತ್ತಾಡೋದು ಏನು ಸಿಗೋದಿಲ್ಲ. ಅಲ್ಲೆಲ್ಲ ಮಷಿನ್ಗಳಿಟ್ಟು ನೋಟ್ ಎಣಿಸ್ತಾ ಇದ್ದಾರೆ. ನೋಡಿಲ್ಲ ಮೊನ್ನೆ
500 ಕೋಟಿ ಕಳ್ತನ ಮಾಡಿದ್ರಂತ, ಬಂಗಾರ ಬೆಳ್ಳಿ ದುಡ್ಡು. ಎಲ್ಲ ಜಾಗದಲ್ಲಿ ಅದೇ ನಡೀತಾ ಇದೆ. ಯಾರು ಕೂಡ ನಿಮಗೇನು ಕೊಡೋಂಗಿಲ್ಲ. ಇದು ಮಾತ್ರ ಸತ್ಯವಿದೆ. ನಾನು ವಚನ ಓದುತ್ತಿರುವುದರಿಂದ ನನಗೆ ಗೊತ್ತಾಯ್ತಿದ್ದು ಇವರು ಎಂಥ ಹಗರಣಗಾರರಪ್ಪ ಅಂಥೇಳಿ. ಎಲ್ಲರೂ ಕಾಗಿ ಗುಬ್ಬಿ ಕತ್ತಿಗಳನ್ನು ಹೇಳಿ 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 ನಮಗೆ ಸತ್ಯದ ಕಡೆ ಹೋಗಿನೇ ಕೊಟ್ಟಿಲ್ಲ ಇವರು. ಅದಕ್ಕಾಗಿ ನೋಡಪ್ಪ, ನಿಮ್ಮ ಮನಸ್ಸು, ನಾನಂತೂ ಬಸವಣ್ಣನವರು ಶರಣರ ವಚನಗಳಲ್ಲಿರ್ತಕ್ಕಂಥದ್ದನ್ನೇ ಸತ್ಯ ಹೇಳಿದ್ದೇನೆ, ಸತ್ಯ ತಿಳಿಸಿದ್ದೇನೆ. ಅದು ನಾನು ತಿಳಿಸಿದಂಗಲ್ಲ, ಆ ಶರಣರ ಭಾವ ಇದರಲ್ಲಿ ಬಂತು. ನೀವು ಕೂಡ ನೆಮ್ಮದಿಯಿಂದ ಬದುಕಬೇಕಾಗಿದ್ದೆ ಆದರೆ ನೀವು ಎಲ್ಲಿದ್ರಿ, ಯಾವ ಗಲ್ಲಿಯಲ್ಲಿದ್ರಿ, ಯಾವ ಮನೆಯಲ್ಲಿ, ಅಲ್ಲೇ ನೀವು ಧ್ಯಾನ ಮಾಡಿ ಬದುಕಬಹುದು ಅಂತ ಹೇಳ್ತಾ ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ. ಶ್ರೀ ಗುರು ಬಸವಲಿಂಗ ಈ ಥರ ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸ. ಬಸವಾದಿ ಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಲ್ಲಿ ಈ 3 ವಿಚಾರಗಳನ್ನು ಹಿಡ್ಕೊಂಡು ಯಾರು ಹೋಗ್ತಾರಲ್ಲ, ನಿಜಕ್ಕೂ ಅವರೆಲ್ಲರಿಗೂ ಕಲ್ಯಾಣವಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಬಸವಣ್ಣನ ನಾಡು, ಅನುಭವ ಮಂಟಪ, ಶರಣರ ನಾಡಿನಿಂದ ಈ ಮುಂಜಾನೆಯ ಮತ್ತೊಮ್ಮೆ ಶರಣು.